ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿವಸಗಳ ನಂತರ ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡಾಕ್ತೀನಿ. ನಾನು ಯಾಕೆ ಇಷ್ಟು ದಿವಸ ವಿಡಿಯೋ ಮಾಡಿಲ್ಲ ಅಂತಂದ್ರೆ ನಾನೇನು ಟ್ರಿಪ್ಪಿಗೆ ಹೋಗಿದ್ದ ವಿಡಿಯೋ ಹಾಕಿದ್ನಲ್ಲ ಅದೇ ಲಾಸ್ಟ್. ಅದಾದಮೇಲೆ ನೆಕ್ಸ್ಟ್ ವಿಡಿಯೋಸ್ಗಳನ್ನೇ ಹಾಕಿಲ್ಲ. ಊಟಿಗೆ ಹೋದಾಗ ಸೆಕೆಂಡ್ ಡೇ ಊಟಿ ಟ್ರಿಪ್ನಲ್ಲಿ ನನ್ನ ಮೊಬೈಲ್ ಫುಲ್ ಸ್ಟ್ರಕ್ ಆಗಿಬಿಡ್ತು. ಏನೂ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಅಲ್ಲಿಂದ ನಂದು ಯಾವ ವಿಡಿಯೋಸ್ಗಳನ್ನು ಎಡಿಟ್ ಮಾಡೋಕ್ಕೂ ಆಗಲಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ. ಅದಾದ ನಂತರ ಮೊಬೈಲ್ ರಿಪೇರಿ ಕೂಡ ಆಗಲಿಲ್ಲ. ಹೊಸ ಮೊಬೈಲ್ ತೊಗೊಳ್ಳೋ ತನಕ ಯಾವ ವಿಡಿಯೋಸ್ಗಳನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಲಾಂಗ್ ಗ್ಯಾಪ್ ಆಯಿತು. ಎಲ್ಲರೂ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡೀನಿ. ಮತ್ತು ಈಗ ರೀಸೆಂಟಾಗಿ ವಿಷಯಗಳು ನಿಮಗೆಲ್ಲ ಗೊತ್ತಿರಲೇಬೇಕು. ನೋಡ್ತಿರ್ತೀರಿ, ನನಗಿಂತಲೂ ಮುಂಚೆ ನೀವೆಲ್ಲ ಅಪ್ಡೇಟ್ ಇದ್ದೇ ಇರ್ತೀರಿ. ನಾನೇ ಇನ್ನೂ ನೋಡಿರಲ್ಲ ವಿಡಿಯೋಸ್ಗಳು, ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀವು ನೋಡಿರ್ತೀರಿ. ಟಿ ಇ ಟಿ ಕರೀತಾರೆ, ಸಿ ಟಿ ಇ ಟಿ ಐತಿ, ಸಿ ಟಿ ಇ ಟಿ ಕರೆದಾರ. ಅದಾದಮೇಲೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ ಆಲ್ರೆಡಿ ನೇಮಕಾತಿ ಪ್ರಾರಂಭ ಆಗ್ಯಾವು. ಅದರ ಜೊತೆಗೆ ಎಚ್ ಎಸ್ ಟಿ ಆರ್ ಕರೀಲಾಗ್ತಾರೆ. ಇನ್ನು ಮುಂದೆ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಟಿ ಬಿಡ್ಬೋದು ಅಂಥೇಳಿ ಭವಿಷ್ಯಗಳು ಅದಾವು. ಇವೆಲ್ಲ ಸುದ್ದಿಗಳನ್ನು ನೀವು ನೋಡಿರ್ತೀರಿ. ಅದಕ್ಕೋಸ್ಕರ ನಾನು ಕೂಡ ಇನ್ಮೇಲಿಂದ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ನಾನು ರಜದಲ್ಲಿ ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಹೀಗಾಗಿ ಅಲ್ಲಿನೂ ಕೂಡ ಬುಕ್ಸ್ಗಳನ್ನು ಒಯ್ದೆ. ಬಟ್ ಈ ಸುದ್ದಿಗಳನ್ನು ನೋಡ್ತಾ ಇದ್ದರೆ ನನಗೆ ಓದೋಕ್ಕೆ ಮನಸ್ಸೇ ಆಗಲಿಲ್ಲ. ಯಾಕೋ ಏನು ಈ ಸರ್ಕಾರದ ನಿಯಮಗಳನ್ನು ನೋಡ್ತಾ ಇದ್ದರೆ ನಮಗೆ ಕಾಲ್ಫಾರ್ಮ್ ಆಗಲ್ಲ ಅಂದ್ಕೊಂಡು ಫುಲ್ ಅಪ್ಸೆಟ್ ಆಗಿ ನಾನು ಕೂಡ ಅಭ್ಯಾಸ ಮಾಡೋದನ್ನು ಬಿಟ್ಬಿಟ್ಟಿದ್ದೆ. ಮತ್ತು ಜೊತೆಗೆ ನನಗೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲ ಇರಲಿಲ್ಲ. ಮೊಬೈಲ್ ಫುಲ್ ಹಾಳಾಗಿರೋದ್ರಿಂದ ಹೊಸ ಮೊಬೈಲ್ ಬರೋವರೆಗೂ ಕೂಡ ಯಾವುದೇ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗೆಲ್ಲ ಸೂಟಿ ಎಲ್ಲ ಮುಗಿಸ್ಕೊಂಡು ಈಗ 2ನೇ ತಾರೀಕಿಗೆ ನಾನು ಮತ್ತೆ ಕಲಬುರ್ಗಿಗೆ ಬಂದೀನಿ. 1-2 ದಿವಸ ಫುಲ್ ಸೆಟ್ ಆಗೋದಕ್ಕೆ ಟೈಮ್ ತಗೋತೈತಿ. ಬಟ್ಟೆಗಳನ್ನೆಲ್ಲ ಹೊಂದಿಸಿಟ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ಎಕ್ಸ್ಟ್ರಾ ಕೆಲಸಗಳನ್ನು ಬೇರೆ ಬೇರೆ ಸ್ಟಿಚಿಂಗ್ ಕೆಲಸನೂ ಅದಾವು, ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಸ್ಟಿಚಿಂಗ್ ಕೆಲಸ ಭಾಳ ಇಟ್ಕೊಂಡಿರಲ್ಲ, ಸ್ವಲ್ಪ ಇದಾವು. ಬಟ್ ಅದನ್ನು ಕೂಡ ನಾನು ಚಾನಲ್ಗೋಸ್ಕರನಾದ್ರೂ ವಿಡಿಯೋಸ್ಗಳನ್ನು ಮಾಡಲೇಬೇಕು. ಅವುಗಳನ್ನು ಜೊತೆಗೆ ಒಯ್ಯಬೇಕು ಅಂತ ಅಂದ್ಕೊಂಡೀನಿ. ಆದಷ್ಟು ಸ್ಟಡಿ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಬಹಳಷ್ಟು ಜನ ಕಮೆಂಟ್ ಮಾಡಿರಿ, ಸ್ಟಡಿ ವ್ಲಾಗ್ಸ್ಗಳನ್ನು ಹಾಕಿರಿ, ಯಾಕೆ ನೀವು ಮಾಡಾಕತ್ತಿಲ್ಲೇನೋ, ಪಿ ಎಸ್ ಟಿ ಆರ್ ಕರೆಯಲ್ಲೇನೋ ಅಂತಂದು. ಪಿ ಎಸ್ ಟಿ ಆರ್ದು ಏನು ನನಗಂತೂ ಅದರದ್ದೇನು ಗೊತ್ತಾಗ್ತಾನೇ ಇಲ್ಲ. ಓದಬೇಕೋ ಬೇಡವೋ, ಟಿ ಇ ಟಿ ಕರಿತೀವಿ ಅಂತ ಒಂದು ಸರ್ತಿ ಹೇಳ್ತಾರೆ, ಮತ್ತು ಪೋಸ್ಟ್ಗಳನ್ನು ಬಿಡ್ತೀವಿ ಅಂತ ಒಂದು ಸರ್ತಿ ಹೇಳ್ತಾರೆ. ಮತ್ತು ಎಚ್ ಕೆ ಭಾಗದಲ್ಲಿ ಆಲ್ರೆಡಿ ಹಣಕಾಸಿನ ಅನುಮೋದನೆ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕರೆಯುವಂತಹ ನಿಲುವುಗಳು ಕಾಣ್ತಾನೇ ಇಲ್ಲ. ಇವೆಲ್ಲ ನೋಡಿದ್ರೆ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದ್ದೆ ನಾನು. ಈಗ ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂಥೇಳಿ ಇಂಟ್ರೆಸ್ಟ್ ಈಗ ಸ್ವಲ್ಪ ಬರಾಕ್ತೈತಿ. ಯಾಕಂತಂದ್ರೆ ಟಿ ಇ ಟಿ ಕರಿತೀವಿ ಅಂಥೇಳಿ 1-2 ದಿವಸ 3 ದಿವಸದಿಂದ ಸುದ್ದಿಗಳನ್ನು ನೋಡಿದ್ದೆ. ಮತ್ತು ನಿನ್ನೆ ಮತ್ತು ಇವತ್ತಿನ ವಿಡಿಯೋದಲ್ಲಿ ಇನ್ನು ಕಾಲ್ಫಾರ್ಮ್ ಆಗೋ ಚಾನ್ಸಸ್ ಅದಾವು. ಎಚ್ ಎಸ್ ಟಿ ಆರ್ ಕಾಲ್ಫಾರ್ಮ್ ನೆಕ್ಸ್ಟ್ ಮಂತಲ್ಲಿ ಆಗ್ತಾವು. ಅದಾದಮೇಲೆ ಪಿ ಎಸ್ ಟಿ ಆರ್ ಕೂಡ ಕರೀತಾರೆ ಅಂಥೇಳಿ ಸುದ್ದಿಗಳದಾವು. ಏನು ಅದಕ್ಕಿಂತಲೂ ಮುಂಚೆ ಟೆಟ್ ಆಗ್ತದೋ ಏನೋ ಗೊತ್ತಿಲ್ಲ, ಕೆ ಆರ್ ಟಿ ಇ ಟಿ ಆಗ್ತದೋ ಏನೋ ಗೊತ್ತಿಲ್ಲ. ಯಾವುದಾದ್ರೂ ಕೂಡ ನಾವು ಸ್ಟಡಿ ಸ್ಟಾರ್ಟ್ ಮಾಡೋಣ. ನೀವು ಕೂಡ ಸ್ಟಾರ್ಟ್ ಮಾಡಿರಿ. ಆಲ್ರೆಡಿ ನೀವು ಟಚ್ಚಲ್ಲಿ ಅದೀರಿ ಅಂತ ಅಂದ್ಕೋತೀನಿ. ಯಾಕಂದ್ರೆ ಕಮೆಂಟ್ಸ್ಗಳು ನೋಡ್ತಾ ಇದ್ದಂಗೆ ನಾನು ಚಾನಲಲ್ಲಿ ಕಮೆಂಟ್ಸ್ಗಳನ್ನು ನೋಡಿದಾಗ ಎಲ್ಲರೂ ಕೂಡ ನೀವು ಅಭ್ಯಾಸ ಮಾಡಕತ್ತೀರಿ ಅಂತ ಅಂದ್ಕೊಂಡೀನಿ. ಇವತ್ತಿಂದ ನಾನು ಕೂಡ ಸ್ವಲ್ಪನಾದರೂ ಅಭ್ಯಾಸ, ಮನೆ ಕೆಲಸದೊಂದಿಗೆ ಅಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡೀನಿ. ಮತ್ತು ಇವತ್ತು ಈವ್ನಿಂಗಲ್ಲಿ ನಾನು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಮೊದಲಿಗೆ ನಿಮಗೆಲ್ಲರಿಗೆ ಗೊತ್ತಿರೋಂಗೆ ಕಂಪ್ಯೂಟ್ರ್ ನಮ್ಗೆ ಹೊಸ ಸಬ್ಜೆಕ್ಟ್. ಪಿ ಎಸ್ ಟಿ ಅವ್ರಿಗೆ, ಜಿ ಪಿ ಟಿಗೆ, ಸಿ ಇ ಟಿಗೆ ಹೊಸ ಸಬ್ಜೆಕ್ಟ್ ಇದು. ಅದಕ್ಕೋಸ್ಕರ ಸ್ವಲ್ಪ ಕಂಪ್ಯೂಟ್ರ್ ಟಚಲ್ಲಿ ಇರಲಿ ಅಂಥೇಳಿ ಫುಲ್ ಎಲ್ಲ ನೆನಪಾರ್ದಂಗೆ ಆಗ್ಬಿಟ್ಟೈತಿ. 2-3 ತಿಂಗಳಿಂದ 4 ತಿಂಗಳಿಂದ ಅಭ್ಯಾಸ ಇಲ್ಲ ಅಂದ್ಕೊಂಡೀನಿ. ಅಲ್ಲಿ ಒಟ್ಟು ಅಭ್ಯಾಸ ಟಚ್ಚಲ್ಲಿ ಇಲ್ಲದೇ ಇರೋ ಕಾರಣ ಸ್ವಲ್ಪ ಕಂಪ್ಯೂಟ್ರ್ ಪಾಯಿಂಟ್ಸ್ಗಳೆಲ್ಲ ನೆನಪಾರೋಗ್ಯಾವು.
ಮತ್ತು ಸ್ಟಡಿ ಮಾಡಲೇಬೇಕು, ಸ್ವಲ್ಪ ಸ್ವಲ್ಪ ತೊಗೊಂಡು ಹೋದ್ರಾಯ್ತು ಅಂಥೇಳಿ ನಾನೀಗ ಮೊದಲಿಗೆ ಕಂಪ್ಯೂಟರ್ನ ಫಸ್ಟ್ ಲೆಸನನ್ನು ಅಭ್ಯಾಸ ಮಾಡಕತ್ತೀನಿ. ಇಂಟ್ರೊಡಕ್ಷನ್ ಬಗ್ಗೆ ಮತ್ತು ಬೈನರಿ ಡಿಜಿಟ್ಸ್ಗಳ ಬಗ್ಗೆ ಓದ್ಕೊಳಕತ್ತೀನಿ. ಮತ್ತು ಈಗ ನಾನು ಕ್ವಶನ್ ಪೇಪರ್ಸ್ ಅಥವಾ ಕ್ವಶನ್ ಬುಕ್ಲೆಟಲ್ಲಿ ನೋಡಿದಾಗ, ಕ್ವಶನ್ ಬ್ಯಾಂಕಲ್ಲಿ ನೋಡಿದಾಗ ಹೆಚ್ಚು ಕ್ವೆಶನ್ಸ್ಗಳು ಫ್ರೇಮ್ ಆಗಿರೋದು MS ಎಕ್ಸೆಲ್, MS ಪವರ್ ಪಾಯಿಂಟ್ ಮತ್ತು MS ಮೈಕ್ರೋಸಾಫ್ಟ್. ಇದ್ರ ಮೇಲೆ ಹೆಚ್ಚಿನ ಕ್ವೆಶನ್ಸ್ಗಳನ್ನು ನಾನು ನೋಡೀನಿ. ಆದಷ್ಟು ಈ 3 ಚಾಪ್ಟರ್ಗಳನ್ನು ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ. ಮತ್ತು ಯಾವುದು TET ಆಗ್ತದೋ ಏನು CET ಆಗ್ತದೋ ಇನ್ನೂ ಕನ್ಫರ್ಮ್ ಇಲ್ಲ. ಯಾವುದೇ ಸುದ್ದಿಗಳನ್ನಿದ್ರೂ ಕೂಡ ನೀವು ನೋಡಿರ್ತೀರಿ, ನಾನು ನೋಡಿರ್ತೀನಿ. ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಓದಾಗ್ತಿದ್ದು ಕಂಪ್ಯೂಟರ್ನ ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನ್ ಬಗ್ಗೆ ಓದ್ಕೊಳಕತ್ತೀನಿ. ಮತ್ತು TETಗೂ ಕೂಡ ಎಲ್ಲರೂ ಪ್ರಿಪೇರ್ ಆಗಿರಿ. TET ಕರೆದ್ರಂತಂದ್ರೆ ಸ್ಕೋರಿಂಗ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಂದು ಜಾಸ್ತಿ ಸ್ಕೋರ್ ಆಗಿರೋದ್ರಿಂದ ಈ ಸರ್ತಿ TET ಕಟ್ಟೋ ಚಾನ್ಸಸ್ ನಂದು ಬಹಳ ಕಡಿಮೆ ಐತಿ. CETಗಾಗಿನೇ ಪ್ರಿಪೇರ್ ಮಾಡ್ಕೊಳಕತ್ತೀನಿ. ಯಾರು TETಗಾಗಿ ಪ್ರಿಪೇರ್ ಆಗ್ತೀರಿ ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಿರಿ. ಮತ್ತೆ ಅವಕಾಶ ಸಿಗೋದು ಕಡಿಮೆ. ಮತ್ತೊಂದು ಅವಕಾಶ ನಿಮಗೆ ಸಿಕ್ಕೈತಿ ಸ್ಕೋರ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಇನ್ನು TET ಎಲಿಜಿಬಲ್ ಆಗದೇ ಇರೋರಿಗೆ ಮತ್ತು ಹೊಸದಾಗಿ ಈ ಸಾರಿ TET ಕಟ್ಟಾಕತ್ತೀನಿ ಅನ್ನೋರಿಗೂ ಕೂಡ ಬೆಸ್ಟ್ ಆಫ್ ಲಕ್. ಈಗಲಿಂದನೇ ಸ್ಟಡಿ ಮಾಡ್ಕೋತಾ ಹೋಗ್ರಿ. ತುಂಬಾ ಈಸಿಯಾಗಿ ನೀವು ಈಗಿಂದನೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಪಾಸ್ ಆಗ್ಬೋದು ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಲಾಸ್ಟ್ ಟೈಮ್ ಅಂತೂ ತುಂಬಾ ಈಸಿಯಾಗಿತ್ತು TET ಕ್ವಶನ್ ಪೇಪರ್. ಈ ಸರ್ತಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಈ ಸರ್ತಿನೂ ಕೂಡ ಟೀಚರ್ಸ್ಗಳಿಗೆ ಎಲಿಜಿಬಿಲಿಟಿ ಕಂಪಲ್ಸರಿ ಮಾಡಿರೋದ್ರಿಂದ ಈಸಿಯಾಗಿ ಪ್ಯಾಟರ್ನ್ ತೆಗಿಬೋದು ಅಂತ ಅಂದ್ಕೊಂಡಿನಿ. ಬಟ್ ನಮ್ದು ಯಾವ ರೀತಿ ಅಭ್ಯಾಸ ಇರಬೇಕಂತಂದ್ರೆ ಯಾವ ರೀತಿ ಕೊಟ್ಟರು ಕೂಡ ನಾನು ಬಿಡಿಸ್ಬಲ್ಲೆ ಅನ್ನುವಷ್ಟು ನಾವು ಪ್ರಿಪೇರ್ ಆಗಬೇಕು. ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿ ಅನ್ನಿಸ್ತದ ಅದರಲ್ಲಿ ಹೆಚ್ಚು ಪ್ರಿಪೇರ್ ಆಗಿರಿ. ಅಲ್ಲಿ ಔಟ್ ಆಫ್ 30 ಮಾರ್ಕ್ಸಿಗೆ ನಾವು ಅಟ್ಲೀಸ್ಟ್ 27-28 ಆದರೂ ನಮಗೆ ಬರುವಂತಹ ಸಬ್ಜೆಕ್ಟಲ್ಲಿ ತೆಗಿಬೇಕು. ಎಲ್ಲರೂ ಕೂಡ ಕನ್ನಡ ಸಬ್ಜೆಕ್ಟ್ನಲ್ಲಿ ಫುಲ್ ಹೈ ಸ್ಕೋರ್ ಮಾಡ್ಕೋಬೋದು ಅಲ್ಲಿನೂ ಕೂಡ. ನೆಕ್ಸ್ಟು ಇಂಗ್ಲೀಷಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಜನಕ್ಕೆ ಟಫ್ ಆಗ್ಬೋದು. ಅಟ್ಲೀಸ್ಟ್ ನಾವು 22 ಮಾರ್ಕ್ಸ್ ಆದರೂ ಅಲ್ಲಿ ತೆಗೆಯುವಷ್ಟು ಕೆಪಾಸಿಟಿಯನ್ನು ಹೊಂದಿರಬೇಕು. ಜೊತೆಗೆ ಮ್ಯಾಥ್ಸ್ ಬಹಳಷ್ಟು ಜನಕ್ಕೆ ಟಫ್ ಆಗ್ತೈತಿ. ಅದನ್ನು ಬಿಟ್ಟರೂ ಕೂಡ ನೀವು ಸೈಕಾಲಜಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಎಫರ್ಟನ್ನು ಹಾಕಬೇಕು. ಮತ್ತು ಇನ್ನು ಪರಿಸರ ಅಧ್ಯಯನ ಕೂಡ ನಾವು ಪೂರ್ತಿ ಪ್ರಮಾಣದಲ್ಲಿ ನಮ್ಮ ಎಫರ್ಟನ್ನು ಹಾಕಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ನೀವು 100ವರೆಗೂ ಕೂಡ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು. 3 ಸಬ್ಜೆಕ್ಟಲ್ಲಿ ಪೂರ್ತಿ ಎಫರ್ಟನ್ನು ಹಾಕ್ರಿ. ಉಳಿದ 2 ಸಬ್ಜೆಕ್ಟನ್ನು ಕೂಡ ಹೆಚ್ಚು ಓದೋಕ್ಕೆ ಪ್ರಯತ್ನ ಮಾಡಿರಿ. ಉಳಿದ 3 ಸಬ್ಜೆಕ್ಟ್ ಕನ್ನಡ ಮತ್ತು ಸೈಕಾಲಜಿ ಜೊತೆಗೆ ಪರಿಸರ ಅಧ್ಯಯನ ಇವೆಲ್ಲಿನೂ ಕೂಡ ನಮ್ಮ ಮಾರ್ಕ್ಸ್ ಮಿಸ್ ಆಗಬಾರ್ದು. ಆ ರೀತಿ ನಾವು ಸ್ಟಡಿ ಮಾಡಬೇಕು. ನೀವು ಇದು PSTRದವ್ರಿಗೆ ನಾನು ಹೇಳಾಗ್ತಿದ್ದು. ಜೊತೆಗೆ ಸೆಕೆಂಡ್ ಪೇಪರ್ನವರು ಕೂಡ ಕನ್ನಡ ಅಂತೂ ಎಲ್ಲಿ ಮಾರ್ಕ್ಸ್ ಎಲ್ಲಿ ಮಿಸ್ ಆಗಬಾರ್ದು ಆ ರೀತಿ ನೀವು ಫುಲ್ ಪ್ರಿಪೇರ್ ಆಗಿರಿ. ಈಗಿಂದನೇ ಕನ್ನಡಕ್ಕೆ 1 ಅವರ್ ಇಟ್ಕೊಂಬಿಡ್ರಿ ಪೆಡಗಾಗಿ ಮತ್ತು ಗ್ರಾಮರ್ ಪಾರ್ಟನ್ನು ಓದ್ಕೊಳ್ಳೋದಕ್ಕೆ. ಮತ್ತು ಇನ್ನು ಸೋಷಿಯಲ್ ಸೈನ್ಸ್ ಅಂತೂ ಹೇಳೋದೇ ಬೇಡ. ಎಜುಕೇಷನ್ದವ್ರಿಗೆ ಫುಲ್ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಅವರು. ಇನ್ನೇನು ಕ್ವೆಶನ್ ಆನ್ಸರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ಜೊತೆಗೆ ಇದು ಸೈನ್ಸ್ ಮತ್ತು ಮ್ಯಾಥ್ಸ್ದವರು PSTR ಬರಿಬೋದು ಮತ್ತು ಸೆಕೆಂಡ್ ಪೇಪರ್ನೂ ಕೂಡ ಬರಿಬೋದು. ಅಂದ್ರೆ BSc ಮಾಡ್ಕೊಂಡಿರ್ತಾರಲ್ಲ, BSc B.Ed ಅವರು ಎರಡೂ ಕವರ್ ಮಾಡ್ಕೋಬೋದು. PSTR ಮತ್ತು GPT ಎರಡೂ TET ಪೇಪರ್ 1 ಪೇಪರ್ 2 ಎರಡನ್ನೂ ಕೂಡ ನೀವು ಪೂರ್ತಿಯಾಗಿ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ನಿಮ್ಗೆ ಎರಡರಲ್ಲೂ ಬರುವಂತಹ ಸಬ್ಜೆಕ್ಟ್ಗಳು ಸೇಮ್ ಆಗಿರೋದ್ರಿಂದ ನಿಮ್ಮ ಎಫರ್ಟ್ ಪೂರ್ತಿಯಾಗಿ ಹಾಕಿದ್ರಿ ಅಂತಂದ್ರೆ ಆರಾಮಾಗಿ 120-130 ಆರಾಮ್ ಮಾರ್ಕ್ಸ್ ತೆಗಿಬೋದು ನೀವು. ಸ್ವಲ್ಪ ಈಗ ಎಜುಕೇಷನ್ದವ್ರಿಗೆ ಸ್ವಲ್ಪ ಟಫ್ ಆಗ್ಬೋದು. ಯಾಕಂದರೆ PSTRದಲ್ಲಿ ಸೈನ್ಸ್ ಮ್ಯಾಥ್ಸ್ ಇರ್ತೈತಿ. ಮತ್ತು ಈಗ GPT ಬಂತಂದ್ರೆ ಅಲ್ಲಿ ನೀವು
ಪೇಪರ್ 1 ಕಟ್ಟಿದ್ರಿ ಅಂತಂದ್ರೆ ಅಲ್ಲಿ ಸೈನ್ಸ್ ಮ್ಯಾಥ್ಸ್ ಬರ್ತೈತಿ, ಮತ್ತು ಪೇಪರ್ 2 ಟಿ ಇ ಟಿ ಕಟ್ಟಿದ್ರಿ ಅಂತಂದ್ರೆ ಅಲ್ಲಿ ನೀವು ಸೋಷಿಯಲ್ ಸೈನ್ಸ್ ಓದಬೇಕಾಗ್ತೈತಿ. ಸ್ವಲ್ಪ ಸಬ್ಜೆಕ್ಟ್ಗಳು ಜಾಸ್ತಿ ಆಗೋದ್ರಿಂದ ಜಾಸ್ತಿ ಎಫರ್ಟ್ ಹಾಕಬೇಕಾಗ್ತೈತಿ. ನೀವು ಯಾವ ಪೇಪರನ್ನು ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ಅಂದ್ಕೊಂಡಿರಿ ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ಕೊರಿ, ಉಳಿದ ಸಬ್ಜೆಕ್ಟ್ಸ್ಗಳ ಮೇಲೆ ಬೇಡ. PSTR ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ಅಂದ್ಕೊಂಡ್ರಿ ಅಂತಂದ್ರೆ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಹೆಚ್ಚು ಫೋಕಸ್ ಮಾಡಿರಿ. ಮತ್ತು ನೀವು ಇಲ್ಲ ನಾನು ಸೆಕೆಂಡ್ ಪೇಪರ್ ಟಿ ಇ ಟಿ ಪೇಪರ್ ಸೆಕೆಂಡ್ ನಾನು ಹೆಚ್ಚು ಸ್ಕೋರ್ ಮಾಡಬೇಕಾಗೈತಿ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿರಿ. ಎರಡರಲ್ಲೂ ಕೂಡ ಸೈಕಾಲಜಿ ಕನ್ನಡ ಮತ್ತು ಇಂಗ್ಲೀಷ್ ಕಾಮನ್ ಆಗಿರೋದ್ರಿಂದ ನೀವು 3 ಸಬ್ಜೆಕ್ಟನ್ನು ಡೈಲಿ 1 ಅವರ್ ಓದ್ಕೋತಾನೆ ಇರಬೇಕು. ಅಟ್ಲೀಸ್ಟ್ ಪ್ರತಿಯೊಂದು ಸಬ್ಜೆಕ್ಟ್ನಿಗೂ ಕೂಡ 1 ಅವರ್ ಕೊಟ್ಟರೆ 4ರಿಂದ 5 ತಾಸು ನೀವು ಸ್ಟಡಿ ಮಾಡಲೇಬೇಕು. ಈ ರೀತಿ ಈಗಿಂದನೇ ಅಭ್ಯಾಸ ಮಾಡ್ಕೋತ ಹೋದ್ವಿ ಅಂತಂದ್ರೆ ಈಸಿಯಾಗಿ ನಾವು ಸ್ಕೋರ್ ಮಾಡ್ಕೋಬೋದು. ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಂದು ಸ್ಕೋರ್ ಎಷ್ಟಾಗ್ಯದ ಅಂತ ಗೊತ್ತೈತಿ. PSTRದು 124 ಆಗೈತಿ, ಮತ್ತು ಅಂದ್ರೆ ಪೇಪರ್ 1 ಟಿ ಇ ಟಿ 124 ಆಗೈತಿ, ಮತ್ತು ಸೆಕೆಂಡ್ ಪೇಪರ್ 100. ನಾನು ಸೋಷಿಯಲ್ ಸೈನ್ಸ್ ಓದಿರಲಿಲ್ಲ, ಬಟ್ ನಾಟ್ ಬ್ಯಾಡ್ 100 ಆಗೈತಿ. ಈ ರೀತಿಯಾದಂತಹ ಟಿ ಇ ಟಿ ಸ್ಕೋರ್ ನಾನು ಮಾಡ್ಕೊಂಡೀನಿ. ಈ ಸರ್ತಿ ನಾನು ಟಿ ಇ ಟಿ ಕಟ್ಟೋದು ಭರವಸೆ ತುಂಬಾ ಕಡಿಮೆ ಐತಿ. ಆದರೂ ಅಭ್ಯಾಸ CETಗೋಸ್ಕರ ನಾನು ಸ್ಟಡಿ ಮಾಡ್ತೀನಿ. ನೀವು ಕೂಡ ಅಭ್ಯಾಸ ಸ್ಟಾರ್ಟ್ ಮಾಡ್ಕೋರಿ. ಈಗಿಂದನೇ ಮಾಡ್ಕೊಂಡ್ವಿ ಅಂತಂದ್ರೆ ಮುಂದೆ ಈಸಿ ಆಗಿಬಿಡ್ತೈತಿ. ಕಾಲ್ ಫಾರ್ಮ್ ಅಥವಾ ಟಿ ಇ ಟಿ ಅಪ್ಲಿಕೇಶನ್ ಬಿಟ್ಟಾದಮೇಲೆ ಜಸ್ಟ್ ರಿವಿಷನ್ಗಾಗಿ ನಾವು ಟೈಮನ್ನು ಕೊಡಬೇಕು. ಹಿಂದೆ ಓದ್ಕೋತಾ ಇರೋರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಜಸ್ಟ್ ಈಗ ರಿವಿಷನ್ನೇ ಸ್ಟಾರ್ಟ್ ಆಗಿರ್ತೈತಿ. ಬಟ್ ಇನ್ನು ಹೊಸದಾಗಿ ನಾವು ಟಿ ಇ ಟಿ ಕಟ್ಟಾಕತ್ತೀವಿ ಅಂತಂದ್ರೆ ಅವರು ಸ್ವಲ್ಪ ಹೊಸ ಸಬ್ಜೆಕ್ಟ್ಸ್ ಅನಿಸ್ಬೋದು, ಸೈಕಾಲಜಿ ಆಗಿರ್ಬೋದು, ಈಗ ಕನ್ನಡ ಪೆಡಗಾಗಿ ಆಗಿರ್ಬೋದು. ಆದ್ರೂ ನಾವು ಹಾರ್ಡ್ ಸ್ಟಡಿ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಎಷ್ಟು ನಾವು ಹಾರ್ಡ್ ಸ್ಟಡಿ ಮಾಡ್ತೀವಿ ನಿಮಗೆಲ್ಲರಿಗೂ ಲಾಸ್ಟ್ C&R ರೂಲಲ್ಲಿ ಬಿಟ್ಟಿರುವಂತಹ ಪರ್ಸೆಂಟೇಜ್ ಗೊತ್ತಾಗಿರ್ಬೋದು. ಟಿ ಇ ಟಿ ಎಷ್ಟು, CET ಎಷ್ಟು ಅಂಥೇಳಿ ಇದನ್ನೆಲ್ಲ ನೋಡಿಕೊಂಡು ಟಿ ಇ ಟಿ ಕೂಡ ಸ್ಕೋರ್ ಆಗಲೇಬೇಕು. ಸ್ವಲ್ಪ ನಾನು ಕಂಪ್ಯೂಟ್ರ್ ಓದ್ಕೊಂಡಾದ್ಮೇಲೆ ಈಗ ಸೈನ್ಸ್ ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೀನಿ. 10th ತೊಗೊಂಡಿನಿ. ಯಾಕಂದ್ರೆ ಬೇಸಿಕ್ ನಾಲೆಜ್ ಆಲ್ರೆಡಿ ಇರೋದ್ರಿಂದ ಸೈನ್ಸದ್ದು ಸ್ವಲ್ಪ 10th ನಾನು ಕವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ. ಮೊದಲು 10th ಪಾರ್ಟ್ 1 ಪಾರ್ಟ್ 2 ಎರಡೂ ಕಂಪ್ಲೀಟ್ ಆದಮೇಲೆ ನಾನು ಮತ್ತು ಈಗ 6th ಹಿಡಿದು ಸ್ಟಾರ್ಟ್ ಮಾಡ್ತೀನಿ. ಬಟ್ ಇದನ್ನು ಮಾತ್ರ ನಾನು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಈಗ 10thದ್ದು ಪಾರ್ಟ್ 1 ಲೆಸನ್ 1 ಸ್ಟಾರ್ಟ್ ಮಾಡ್ಕೊಂಡೀನಿ. ಈ ಸ್ಟಡಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಜಾಸ್ತಿ ಮಾಡಿಲ್ಲ, 1.5 ಅವರ್ ಅಷ್ಟೇ ಮಾಡೀನಿ ಇವತ್ತು. ಇನ್ನೂ ಕೆಲಸಗಳು ತುಂಬ ಇರೋದ್ರಿಂದ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂತಂದು ಇವತ್ತಿಂದ ಸ್ಟಾರ್ಟ್ ಮಾಡೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಗೃಹಿಣಿಯರು ಈ ವಿಡಿಯೋಸ್ಗಳಿಂದ ಮೋಟಿವೇಟ್ ಆಗಿ ನೀವು ಕೂಡ ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.